ರೈತರು ಕಬ್ಬಿನ ವಿಚಾರಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಏನು ಕಾರಣ, ಏನು ಬೇಕಾಗಿದೆ ಅವರಿಗೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡುತ್ತೆ. ಅವ್ರಿಗಿರುವಂಥ ಲೆಕ್ಕಾಚಾರ ಏನು, ಸರ್ಕಾರ ಈಗ ಹಾಕ್ತಾ ಇರುವಂಥ ಲೆಕ್ಕಾಚಾರ ಏನು, ಕಾರ್ಖಾನೆ ಮಾಲೀಕರನ್ನ ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳೇ ಸ್ವತಃ ಕೂತ್ಕೊಂಡ್ರು ಕೂಡ ಯಾಕೆ ಸಮಸ್ಯೆ ಬಗೆಹರಿಯುತ್ತಿಲ್ಲ, ಏನು ಬೇಡಿಕೆ, ಬಾರ್ಗೇನಿಂಗ್ ನಡೀತಾ ಇದೆಯಾ ಮಾರ್ಕೆಟ್ನಲ್ಲಿ, ಇವೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹಾಗಿದ್ದಾಗ ಈ ರೈತ ಹೋರಾಟ ಈಗ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನ ನೋಡೋಣ. ಬೆಂಬಲ ಬೆಲೆ ನಿಗದಿಗೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸತತ 5 ಗಂಟೆಯಿಂದಲೂ ಕೂಡ ಸಿಎಂ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಿಎಂ ಮೊದಲ ಸಭೆ ಏನ್ ನಡೀತು ಅದು ವಿಫಲವಾಗಿದೆ. ಸಿಎಂ ಪ್ರಸ್ತಾಪಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಪುತ್ತಾ ಇಲ್ಲ. ಇವತ್ತೇ ರೈತರ ಸಮಸ್ಯೆ ಪರಿಹರಿಸಲು ಸಿಎಂ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಈ ಸಭೆ ಫಲಪ್ರದವಾಗ್ತಾ ಇಲ್ಲ. ಕಾರ್ಖಾನೆ ಮಾಲೀಕರೊಂದಿಗೆ ಸಿಎಂ 2ನೇ ಸುತ್ತಿನ ಸಭೆಯನ್ನ ಆರಂಭ ಮಾಡಿದ್ದಾರೆ. ಬೆಂಬಲ ಬೆಲೆ ನಿಗದಿಗೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತಾ ಇದೆ. ಸತತ 5 ಗಂಟೆಯಿಂದಲೂ ಕೂಡ ಸಿಎಂ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾವುದು ಕೂಡ ಈಗ ಸದ್ಯಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. ನನಗಿರುವಂಥದ್ದು ಇದರಲ್ಲಿ ಒಂದೇ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸಭೆ ಮಾಡ್ತಾ ಇರೋದು ನಿಮ್ಮದೇ ಕ್ಯಾಬಿನೆಟ್ನಲ್ಲಿರುವಂಥ ಹಲವು ಸಚಿವರು, ನಿಮ್ಮ ಪಕ್ಷದಿಂದ ಗೆದ್ಕೊಂಡು ಬಂದಿರುವಂಥ ಹಲವು ಶಾಸಕರು. ನೀವು ಹೇಳಿದಾಗ ಈಗ ಕೇಳಲ್ಲ ಅಂತಂದ್ರೆ ಇನ್ಯಾವ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಅವರು? ಓನ್ಲಿ ಪಕ್ಷದ ವಿಚಾರದಲ್ಲಿ ಮಾತ್ರನಾ? ವೈಯಕ್ತಿಕವಾಗಿ ಲಾಭ ನಷ್ಟದ ವಿಚಾರ ಬಂದಾಗ ಯಾವ ಲೆಕ್ಕನೂ ಇರೋದಿಲ್ಲ ಅಂತ ಅರ್ಥ ಆಯ್ತಾ? ಯಾಕೆ ಅಂತಂದ್ರೆ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅಥವಾ ನಿಮ್ಮ ಪಕ್ಷದ ಎಷ್ಟೇ ನಿಷ್ಠಾವಂತ ಕಾರ್ಯಕರ್ತನೇ ಆಗಿರಬಹುದು, ಅವರದ್ದು ಕೂಡ ವೈಯಕ್ತಿಕವಾಗಿರುವಂಥ ಲಾಭ ನಷ್ಟಗಳು ಇದ್ದೇ ಇರುತ್ತೆ. ನಿಮ್ಮ ಮುಂದೆ ಜಿ ಹುಜೂರ್ ಅನ್ಕೊಂಡು ಓಡಾಡಿಕೊಂಡು ಕ್ಯಾಬಿನೆಟ್ನಲ್ಲಿ ಒಂದು ಸ್ಥಾನ ಬೇಕು ಅಂತ ಹೇಳಿ ಮಂತ್ರಿ ಸ್ಥಾನವನ್ನು ಪಡ್ಕೊಂಡು ಓಡಾಡ್ತಾ ಇರುವಂಥವ್ರು, ನೀವು ಹೇಳಿದ್ರಲ್ಲ 3,500 ರೂಪಾಯಿ ಕೊಡಿ ಅಂತ ಹೇಳಿ, ಜಿ ಹುಜೂರ್ ಅಂತ ಹೇಳ್ಕೊಂಡ್ಬಿಟ್ಟು 3,500 ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ ಅವರು? ಯಾಕೆ ಅಂತಂದರೆ ಅವರು ಲಾಭ ನಷ್ಟ ನೋಡ್ತಾರೆ. ಎಲ್ಲದಕ್ಕೂ ಕೂಡ ನಿಮ್ಮ ಮುಂದೆ ಜಿ ಹುಜೂರ್ ಅನ್ನೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಇರುವಂಥ ಸಕ್ಕರೆ ಕಾರ್ಖಾನೆ ಮಾಲೀಕರೆಲ್ಲರೂ ಕೂಡ BJP ಪಕ್ಷನೋ, ಕಾಂಗ್ರೆಸ್ ಪಕ್ಷನೋ, ಈಗಿರುವಂಥ ಶಾಸಕರನೋ, ಹಾಲಿ ಶಾಸಕರನೋ, ಅಥವಾ ವಿಧಾನ ಪರಿಷತ್ ಸದಸ್ಯರು ಅಥವಾ ಸಂಸದರು, ಈಗ ಮಂತ್ರಿಗಳು ಕೂಡ ಆಗಿರೋರು ಇದ್ದಾರೆ, ಮಂತ್ರಿಗಳು ಆಗಿದ್ದಾರೆ. ಟನ್ಗೆ 3,200 ರೂಪಾಯಿ ಕೊಡಲು ಸಕ್ಕರೆ ಮಾಲೀಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದನ್ನ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮಾತುಕತೆಯನ್ನ ಮಾಡ್ಕೊಂಡು ಬಂದಿದ್ದು. ಜೊತೆಗೆ 100 ರೂಪಾಯಿ ಮತ್ತೆ ಜಾಸ್ತಿ ಕೊಡುವಂತೆನೂ ಕೂಡ ಕೇಳಿದ್ದಾರೆ. 3,300 ರೂಪಾಯಿ ಆಗತ್ತಂತೆ. 100 ರೂಪಾಯಿ ಹೆಚ್ಚಿಗೆ ಕೊಡುವಂತೆ ಸರ್ಕಾರ ಮತ್ತೆ ಮನವೊಲಿಕೆಯನ್ನ ಮಾಡಿದೆ. ಟನ್ಗೆ 3,200 ರೂಪಾಯಿ ಕೊಡೋಕೆ ಸಕ್ಕರೆ ಮಾಲೀಕರು ಒಪ್ಪಿಗೆಯನ್ನು ಈಗಾಗಲೇ ಕೊಟ್ಟಾಗಿತ್ತು. ಅದೇನು ಇಲ್ಲಿಗೆ ಬಂದು ಆಗಬೇಕಾಗಿದ್ದಿರಲಿಲ್ಲ. ಬೆಳಗಾವಿಯಲ್ಲಿನೇ ಜಿಲ್ಲಾಧಿಕಾರಿಗಳು ಕೂತ್ಕೊಂಡ್ಬಿಟ್ಟು ಮಾತುಕತೆಯನ್ನ ಮಾಡಿದಾಗ ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದು 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಅದರ ಮೇಲೆ ನೀವೆಷ್ಟು ಬಾರ್ಗೇನಿಂಗ್ ಮಾಡ್ತೀವಿ ಅಂತ ಹೇಳಿ 100 ರೂಪಾಯಿ ಅಷ್ಟೇ ಹೆಚ್ಚಿಗೆ ಮಾಡಿಸೋದಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, 100 ರೂಪಾಯಿ ಅಷ್ಟೇನಾ ಬೆಲೆ ನಿಮ್ಮ ಏರಿಕೆ ಮಾಡಿಸೋಕ್ಕೆ? ಅಷ್ಟೇನಾ ನಿಮ್ಮ ಹತ್ರ ಆಗೋ ಪವರು? ಮುಖ್ಯಮಂತ್ರಿ ಆಗಿದ್ದುಕೊಂಡು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದುಕೊಂಡು ಬರೀ 100 ರೂಪಾಯಿ ಏರ್ಸಕ್ಕೆ ಅಷ್ಟು ಒದ್ದಾಡಬೇಕಿತ್ತ? ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡು ಜಿಲ್ಲಾಧಿಕಾರಿಗಳಿದ್ರೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಮಾತುಕತೆ ಮಾಡಿರೋದು. ನಿಮ್ಮನ್ನ ವಿಶ್ವಾಸದಲ್ಲಿ ಇಟ್ಕೊಂಡಿರೋದು ರೈತರು 3,500 ರೂಪಾಯಿ ಮಾಡಿಸ್ತೀರಾ ಅಂತ ಹೇಳಿ. ಅದಾಗದೇ ಇದ್ರೆ ಕನಿಷ್ಠ 3,400 ರೂಪಾಯಿ ಆದರೂ ಕೂಡ ಮಾಡ್ತೀರಾ ಅಂತ ಹೇಳಿ. ಆದರೆ ಈಗ 3,300, 100 ರೂಪಾಯಿ ಹೆಚ್ಚಿಗೆ ಮಾಡಿಸೋಕ್ಕೆ ಅಲ್ಲಿಂದ 50-60 ಕಾರ್ಖಾನೆ ಮಾಲೀಕರನ್ನ, ಇಲ್ಲಿಗೆ ಅವರ ಪ್ರತಿನಿಧಿಗಳನ್ನ ಕರೆಸ್ಬಿಟ್ಟು ಮಾತುಕತೆಯನ್ನ ಮಾಡಿಸಿ ಇಷ್ಟೊಂದು ಸಮಯ ಕೊಡಬೇಕಾಗಿದ್ದಿದ್ದ. ಆಗಿದೆ ಈಗ ಸದ್ಯಕ್ಕೆ 5 ಗಂಟೆಯಿಂದಲೂ ಕೂಡ ಆಗಿ ಕೊನೆಗೆ 100 ರೂಪಾಯಿ ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ನಾನು ಆವಾಗಲೂ ಕೂಡ ಹೇಳ್ತಾ ಇದ್ದೆ, ವಿಚಾರದಲ್ಲಿ ಬಾರ್ಗೇನಿಂಗ್ ನಡೀತಾ ಇದೆ ಅಷ್ಟೇ ಇದು ಅಂತ ಹೇಳಿ. ಜೂಜಾಟದಲ್ಲಿ ನಿಮಗೆ 3,200 ನಾನು ಕೇಳ್ತಾ ಇದ್ದೀನಿ, ಆ ಕಡೆಗೆ 3,500 ಅವ್ರು ಕೇಳ್ತಾ ಇದ್ದಾರೆ. ಇಲ್ಲ ನಾನು ಇಷ್ಟೇ ಕೊಡೋದು ಅಂತ ಆ ಲೆಕ್ಕಕ್ಕೆ ಬಂದಂಗಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ತುಂಬಾ ಮಜವಾಗಿದೆ. ನಿಷ್ಠಾವಂತರು, ನಿಯತ್ತಾಗಿರುವಂಥವ್ರು ಕ್ಯಾಬಿನೆಟಿಗೆ ಅಂದಾಗ ಮುಖ್ಯಮಂತ್ರಿಗಳ ಜೊತೆಗೆ ಬಂದುಬಿಟ್ಟು ಜಿ ಹುಜೂರ್ ಅನ್ಕೊಂಡು ಓಡಾಡುವಂತಹ ಮಂತ್ರಿಗಳು, ಅವರವ್ರ ಕ್ಷೇತ್ರಗಳಿಗೆ ಬೇಕಾದಂಥ ಸಂದರ್ಭದಲ್ಲಿ ಸಾರ್ ಅದೊಂದಾಗಲಿ ಇದೊಂದಾಗಲಿ ಅಂತ ಕೇಳುವಂಥ ಶಾಸಕರು, ಎಲ್ಲ ಕಾರ್ಖಾನೆಗಳನ್ನು ಹೊಂದಿರುವಂಥವ್ರು ಜಿ ಹುಜೂರ್ ನೀವು ಹೇಳ್ದಂಗೆ 3,500 ಕೊಡ್ತೀರಿ ಅಂತಂದಾಗ ಯಾಕೆ ಹಿಂದೇಟನ ಹಾಕ್ತಾರೆ? ಯಾಕೆ ಜಿ ಹುಜೂರ್ ಅಂತ ಮಾತುಗಳು ಬರೋದಿಲ್ಲ? ಏನು ಕಾರಣ? ಅವರದೇ ಕ್ಯಾಬಿನೆಟ್ಲಿರುವಂಥ ಅನೇಕ ಮಂತ್ರಿಗಳದ್ದೇ ಇದಾವಲ್ಲ ಫ್ಯಾಕ್ಟ್ರಿಗಳು. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ 3 ಸಚಿವರದ್ದು ಕಾರ್ಖಾನೆಗಳಿದೆ.
ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು. ಇನ್ನುಳಿದಂತೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಇದೆ ಮತ್ತು BJP ಪಕ್ಷದಿಂದಲೂ ಕೂಡ ಇರತಕ್ಕಂಥ ಶಾಸಕರ ಫ್ಯಾಕ್ಟ್ರಿಗಳು ಕೂಡ ಇದೆ. ಸುಮಾರು 25ರಿಂದ 30ರಿಂದ 35 ತನಕವೂ ಕೂಡ ಆ ಒಂದು ರಾಜಕಾರಣಿಗಳಿಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿಗಳು, ಅವರ ಹೆಸರಿನಲ್ಲೇ ಇರತಕ್ಕಂಥ ಫ್ಯಾಕ್ಟ್ರಿಗಳು ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಬಿಸ್ನೆಸ್ ಅಂತ ವಿಚಾರ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗ್ಬಿಡ್ತಾರೆ ಇಂಟರ್ನಲ್ ಆಗಿ. ಅದು ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳದೇ ಇರಲಿ, ಈ ರೀತಿಯ ಒಂದು ಬೇರೆ ಬೇರೆ ರೀತಿಯ ಒಗ್ಗೂಡುವಿಕೆ ಇರ್ತಕ್ಕಂಥದ್ದು ಭಾಳ ಸರ್ಕಾರಗಳಿಂದಲೂ ಕೂಡ ಬಂದಿದೆ. ಹಾಗಾಗಿ BJP ಸರ್ಕಾರದಲ್ಲೂ ಕೂಡ ಇದೇ ರೀತಿ ಆಗಿತ್ತು, ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಈ ಮೊದಲು ಕೂಡ ಇದೇ ರೀತಿ ಆಗಿತ್ತು, ಈಗಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಅಂತ ಅವರು ಒಗ್ಗಟ್ಟನ್ನು ಸರ್ಕಾರದ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಈ ಕಾರ್ಖಾನೆಗಳ ವಿರುದ್ಧ ಗಟ್ಟಿಯಾಗಿ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಎಲ್ಲ ಕಾಲದಲ್ಲೂ ಕೂಡ ಆಗ್ತಾ ಇದೆ, ಈಗಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಯಾಕೆಂದರೆ ಈ ಹಿಂದೆ 2023-24ನೇ ಸಾಲಿನ ಸಂದರ್ಭದಲ್ಲಿ ರಾಜ್ಯದಲ್ಲಿ 5,60,00,000 ಚಿಲ್ಲರೆ ಟನ್ನಷ್ಟು ಕಬ್ಬನ್ನು ಹರಿದಿದ್ರು. ಹಾಗಾಗಿ ಈಗ ಸರ್ಕಾರ ಆ್ಯಡ್ ಆಗಿ ₹100 ಪ್ರೋತ್ಸಾಹಧನ ಏನಾದರೂ ಕೊಡೋಕ್ಕೆ ಮುಂದಾದರೆ ಕಾರ್ಖಾನೆ ಮಾಲೀಕರು ₹100 ಕೊಡಬೇಕು, ಸರ್ಕಾರ ₹100 ಕೊಡಬೇಕು, ಆಗ ₹3,400 ಬರುತ್ತೆ. ಮುಂದಾದರೆ ಕನಿಷ್ಠ ಪಕ್ಷ ಸರ್ಕಾರ 600 ಕೋಟಿಯನ್ನು ತನ್ನ ಬೊಕ್ಕಸದಿಂದ ಕೊಡಬೇಕಾಗತ್ತೆ. ಈ ರೀತಿಯ ಚರ್ಚೆಯು ಕೂಡ ಒಳಗಡೆ ನಡೀತಾ ಇರ್ತಕ್ಕಂಥದ್ದು. ಅಂದರೆ ₹3,300 ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ, ಅದನ್ನು ಕೂಡ ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ 11.25 ರಿಕವರಿ ರೇಟ್ ಇರ್ತಕ್ಕಂಥದ್ದಕ್ಕೆ ಕೂಡ ನಾವು 3,200 ಕೊಡ್ತೇವೆ ಅಂತ ಕೂಡ ನಿನ್ನೆ ಒಪ್ಕೊಂಡಿದ್ರು. ಜೊತೆಗೆ 10.25 ಇರ್ತಕ್ಕಂಥ ಒಂದು ರಿಕವರಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ದರ ₹3,100 ಅಂತ ಒಪ್ಕೊಂಡಿದ್ರು. ಆದರೆ ಈಗ ಅದರ ದರ ಇದರಲ್ಲೂ ಕೂಡ 3,300 ನೀವು ಕೊಡಲೇಬೇಕು ಅಂತ ಸರ್ಕಾರ ಪಟ್ಟಿಡಿತಾ ಇದೆ. ಅವರು 300 ಕೊಟ್ಟರೆ ಇವರು 100 ಆ್ಯಡ್ ಆನ್ ಮಾಡಿ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಸಫಲಗೊಳಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಕಳೆದ ಬಾರಿ ಕಬ್ಬಿನ ಪ್ರಮಾಣ 5 ಲಕ್ಷ ಒಂದು 60,000 70,000 ಲಕ್ಷ ಟನ್ನು 5.60 ಲಕ್ಷ ಟನ್ನಷ್ಟು ಕಬ್ಬು ಉತ್ಪಾದನೆ ಆಗಿತ್ತು. ಈಗ ಅದು ಇಳುವರಿಯೂ ಕೂಡ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಇನ್ನಷ್ಟು ಜಾಸ್ತಿ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತೇ ಡಿಸೈಡ್ ಮಾಡಬೇಕು ಅಂತಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂತಿದ್ದಾರೆ. ಹಾಗಾಗಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪದೇ ಇದ್ರೆ ಏನು ಮಾಡಬೇಕು ಆ ದಿಟ್ಟ ಕ್ರಮವನ್ನು ಏನಾದರೂ ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.